ಎಸ್ ನೋಡಿ ದಮ್ ವಾಂಗಿಬಾತ್ ರೆಡಿ ಆಗಿದೆ. ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಕುಕ್ಕರಲ್ಲೇ. ವೆಲ್ಕಮ್ ಟು ಮೈ ಚಾನಲ್ VHS ವ್ಲಾಗ್ಸ್ ನನ್ನ ಲೋಕ. ಎಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, VHS ವ್ಲಾಗ್ಸ್ಗೆ ಸ್ವಾಗತ. VHS ವ್ಲಾಗ್ಸ್ ನನ್ನ ಲೋಕಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ದಮ್ ವಾಂಗಿಬಾತ್. ಈ ಮಾಮೂಲಿ ವಾಂಗಿಬಾತ್ ಗೊಜ್ಜು ಮಾಡಿಬಿಟ್ಟು ಅನ್ನಕ್ಕೆ ಹಾಕಿ ಕಳಿಸಿ ಎಲ್ಲರೂ ಮಾಡಿರ್ತೀರ. ಬಟ್ ಇದು ದಮ್ ವಾಂಗಿಬಾತ್ ಅಂತ ಡೈರೆಕ್ಟ್ ಕುಕ್ಕರಲ್ಲೇ ಮಾಡುವಂಥದ್ದು. ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಇದು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಟೈಮ್ ಟ್ರೈ ಮಾಡಿ. ಕರೆಕ್ಟು, ಹೌದು. ಇದು ಇಂಟ್ರೊಡಕ್ಷನ್ ಕೊಡ್ತಾ ಮೇಡಮ್ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ನೋಡಿ, ಮನೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ತೋರಿಸ್ತಾ ನಾನು ಹೇಳಿದ್ದೆ ಅಲ್ವಾ. ನೋಡಿ, ಅವಳ ಸ್ಕಿನ್ ಇವತ್ತಿಗೂ ಸಾಫ್ಟಾಗೇ ಇದೆ. ಸೊ ಓಕೆ, ಅಪಾರ್ಟ್ ಫ್ರಮ್ ದಟ್ ಓಕೆ, ನೋಡಿ ದಮ್ ವಾಂಗಿಬಾತ್ ಆ ರೆಸಿಪಿ ನೋಡ್ಕೊಬನ್ನಿ. ತುಂಬ ಸಿಂಪಲ್ಲು, ತುಂಬ ಈಸಿ. ನಾವು ಏನು ಗೊಜ್ಜು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಮಾಡೋ ಆ ರೆಸಿಪಿಗಿಂತ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ವಾಂಗಿಬಾತ್ಗೆ ಇದೆ ಜಾಸ್ತಿ ನಮ್ಮ ಮನೆಯಲ್ಲಿ ಓಡೋವಂಥದ್ದು. ಈ ರೆಸಿಪಿನ ನೋಡಿ ಆಮೇಲೆ ನಾವು ಸಿಗ್ತೇವೆ. ಈಗ ದಮ್ ವಾಂಗಿಬಾತಿಗೆ ಬೇಕಾಗಿರೋ ಸಾಮಾನುಗಳು ನೋಡೋಣ. ಟೊಮ್ಯಾಟೊ, ಚಿಕ್ಕ ಟೊಮ್ಯಾಟೊ, ಹುಣಸೆ ರಸ, ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ, ಈ ವಾಂಗಿಬಾತ್ ಬದನೇಕಾಯಿ ಹಚ್ಕೊಂಡಿರೋದು, ವಾಂಗಿಬಾತ್ ಪೌಡ್ರು, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು. ಎಣ್ಣೆ ಆಲ್ರೆಡಿ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಅದನ್ನು ಬಿಸಿ ಮಾಡೋದಕ್ಕೆ ಇಡೋಣ. ಈಗ ಅದು ಬಿಸಿ ಆಗ್ತಾ ಇದ್ದ ಹಾಗೇ ಸಾಸಿವೆ ಹಾಕೋಣ. ಬಿಸಿ ಆಗಿದೆ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಬಿಡೋಣ. ಚಟಪಟ ಅಂತಿದ್ದ ಹಾಗೆ ಒಂದೊಂದೇ ಐಟಮ್ ಹಾಕ್ಕೊಂಡು ಹೋಗೋಣ. ಇದು ನಾರ್ಮಲ್ ವಾಂಗಿಬಾತ್ ಥರ ಇರೋಲ್ಲ, ತುಂಬ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತಿನ್ನಬೇಕಾಗಿ ನಿಮ್ಗೆ ಇನ್ನೂ ಟೇಸ್ಟ್ ಅನಿಸುತ್ತೆ. ಹೋಟೆಲಲ್ಲೂ ಮೇ ಬಿ ಇದೇ ಥರನೇ ಮಾಡೋದು ಅಂತ ಅಂದ್ಕೋತೀನಿ. ದಮ್ ಕಟ್ಬಿಟ್ಟು ದಮ್ ವಾಂಗಿಬಾತ್ ಅಂತ ಅನ್ಬೋದು, ಕುಕ್ಕರಲ್ಲಿ ಮಾಡೋ ವಾಂಗಿಬಾತ್ ಅಂತ ಬೇಕಿದ್ದು ಅನ್ಬೋದು. ಸಾಸಿವೆ ಸಿಡಿತಾ ಇದೆ. ಈಗ ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ನಾವು ಇದೇನು ಮಾಡೋದಕ್ಕೆ ಬೇಕಾಗಲ್ಲ. ಸೊ ಟೊಮೊಟೊನೂ ಹಾಕ್ತಾಯಿದ್ದೀನಿ ಹಿಂದೆನೇ. ಇವೆರಡನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಏನು ವಾಂಗಿಬಾತ್ ಬದನೇಕಾಯಿ ಇದು ನಾವು ಗೊಜ್ಜಿಗಾರ ಸ್ವಲ್ಪ ಚಿಕ್ಕದಾಗಿ ಹಚ್ಕೋತೀವಿ. ಇದಕ್ಕೆ ಸ್ವಲ್ಪ ದಪ್ಪದಾಗಿ ಹಚ್ಕೊಂಡ್ರೆ ಬೆಟರ್, ಯಾಕೆಂದರೆ ಅದು ಬೇಗ ಬೇಯುತ್ತೆ ಅಲ್ವಾ. ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಇನ್ನೂ ಬೇಗನೆ ಬೇಯ್ದುಬಿಡುತ್ತೆ. ಸೊ ಸ್ವಲ್ಪ ದಪ್ಪನೇ ಹಚ್ಕೊಂಡಿದ್ದೀನಿ ನಾನು. ಈಗ ವಾಂಗಿಬಾತ್ ಬದನೇಕಾಯಿ ಹಾಕ್ಕೊಳ್ಳೋಣ. ಇದು ಬೇಗನೂ ಆಗುತ್ತೆ, ನಮಗೆ ಕಲಿಸ್ಬೇಕು ಅದೆಲ್ಲ ಟೆನ್ಷನ್ ಸಹ ಇರೋಲ್ಲ, ಈಸಿಯಾಗಿ ಆಗೋಗ್ಬಿಡುತ್ತೆ. ಈಗ ವಾಂಗಿಬಾತ್ ಬದನೇಕಾಯಿ ಹಾಕ್ಕೊಂಡು ಒಂದು ರೌಂಡು ತಿರುಗ್ಸೋಣ, ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ನಂಗೆ ಈಗ ಹುಣಸೆ ರಸ ಮತ್ತು ಅಕ್ಕಿನ ಅದಕ್ಕೆ ಹಾಕ್ಬಿಡ್ತೀನಿ. ಆಮೇಲೆ ನೀರು ಹಾಕಿ ಹುಣಸೆ ರಸ ಹಾಕಿದ್ದೀನಿ. ಮತ್ತು ಈಗ ಅಕ್ಕಿ ಹಾಕ್ತೀನಿ. ಅಕ್ಕಿಗೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೀಗ ಅದು 1.5 ಲೋಟ ಇತ್ತು ಅಕ್ಕಿ, ನಾನು ಅದಕ್ಕೆ 2 ಲೋಟ ಹಾಕಿದ್ದೆ ಅಷ್ಟೇ ನೀರು. ನಮ್ಮದು ಅಕ್ಕಿ ಏನಾಗಿದೆ ಸ್ವಲ್ಪ ಡಬ್ಬಲ್ ಹಾಕಿದ್ರೆ ತುಂಬ ಮೆತ್ತಗಾಗಿ ಹೋಗ್ಬಿಡುತ್ತೆ. ಸೊ ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ನಾನು 2 ಲೋಟ ಹಾಕಿದ್ದೀನಿ. ಈಗ ಇದಕ್ಕೆ ವಾಂಗಿಬಾತ್ ಪೌಡರು ಮತ್ತು ಉಪ್ಪು ಹಾಕ್ಕೊಬಿಟ್ಟು ನಾನು ಒಂದು 3 ವಿಷಲ್ ಕೂಗಿಸ್ತೀನಿ. ನಾನು 3 ವಿಷಲ್ ನನಗೆ ಕರೆಕ್ಟಾಗಿ ಆಗಿರುತ್ತೆ. ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಉದುರಿಗೆ ಬೇಕು, ಹಾಗಾಗಿ ನಾನು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀನಿ. ನೋಡಿ, ನೀವು ನೀರು ನೋಡ್ಕೊಂಡು ಹಾಕಿ ವಾಂಗಿಬಾತ್ ಪೌಡರು ಉಪ್ಪು ಹಾಕಿ ಮುಚ್ಚಿಬಿಟ್ರೆ ನಿಮಗೆ ನಾನು ಮನೇಲೂ ಮಾಡಿರೋದು ಇದೆ, ಬಟ್ ನನಗೆ ಇದು ರೆಡಿಮೇಡೇ ಯೂಸ್ ಮಾಡ್ತೀನಿ ಅನ್ನೋದು. ನೋಡಿ, 3 ಕೂಗಿದ ನಂತರ ಈ ಥರ ಆಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ದಮ್ ವಾಂಗಿಬಾತ್ ರೆಡಿ ಇದೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ರೆಸಿಪಿನ ತುಂಬ ಚೆನ್ನಾಗಿದೆ ಅಲ್ವ. ತುಂಬ ಸಿಂಪಲಾಗೂ ಮಾಡ್ಬೋದು, ಬೇಗ ಸಹ ಮಾಡ್ಬೋದು. ಈ ಲಂಚ್ ಬಾಕ್ಸಿಗೆಲ್ಲ ಹೆವಿ ಟೆನ್ಷನ್ ಆಗ್ತಿರುತ್ತೆ. ಆಗ ಗೊಜ್ಜು ಮಾಡಿ ಏನಿಲ್ಲ, ಎದ್ದ ತಕ್ಷಣ ಹುಣಸೆ ಹಣ್ಣು ಹಾಕ್ಬಿಟ್ರೆ ನಿಮ್ಮ ಮಕ್ಕಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ನೆನ್ಕೊಬಿಟ್ಟಿರುತ್ತೆ. ಈಸಿಯಾಗಿ ಮಾಡೋವಂಥ ರೆಸಿಪಿ ಇದು. ಸೊ ಈ ವಿಡಿಯೋ ನಿಮಗೆ ಇರೋಕ್ಕಂದ ಒಂದು ನಿಮಿಷ ಕ್ಲೋಸರ್ ಕೊಡ್ತೀನಿ ವಿಡಿಯೋಗೆ. ಈ ವಿಡಿಯೋ ನಾನು ಅದಕ್ಕೆ ಬೆಳಿಗ್ಗೆನೇ ವಿಡಿಯೋ ಶೂಟ್ಸ್ ಮಾಡೋದು, ಏಕೆಂದರೆ ಇವಳಿತ್ತು ಅಂದರೆ ನನಗೇನು ಮಾಡೋದಕ್ಕಾಗಲ್ಲ, ಹಿಂಗೆ ಬರೀ ಇಂಟ್ರಪ್ಟ್ ಆಗ್ತಾ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಮರಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ಸ್ ಆಗೋ ಥರ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.